ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ಮನಸ್ಸಿಗೆ ಆನಂದ. ನಿಮ್ಮೆಲ್ಲರ ಕಮೆಂಟ್ ನೋಡಿದಾಗ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಮೆಂಟ್ನಲ್ಲಿ ಒಂದೊಂದು ಟಾಪಿಕ್ ಬಗ್ಗೆ ಕೊಡ್ತಿರಲ್ಲ, ಸರ್ ಈ ಬಗ್ಗೆ ವಿಡಿಯೋ ಮಾಡಿ. ಕಾರಣ ಇಷ್ಟೆ, ನನ್ನ ಮಾತುಗಳು ನಿಮ್ಮ ಮನಸ್ಸಿಗೆ ತಲುಪ್ತಿದೆ. ನಿಮ್ಮ ಮನಸ್ಸಿಗೆ, ನಿಮ್ಮ ಮನದ ನೋವಿಗೆ ಈ ಮಾತು ಮದ್ದಾಗ್ತಿದೆ ಅಂದಾಗ ತುಂಬ ಖುಷಿಯಾಗುತ್ತೆ. ಪ್ರೀತಿಯಲ್ಲಿ ಬಿದ್ದೆ ಸರ್. ನಾನು ಪ್ರೀತಿಸಿದಂಥ ಹುಡುಗಿ ನನಗೆ ಮೋಸ ಮಾಡಿದ್ಲು, ನಾನು ಪ್ರೀತಿಸಿದಂಥ ಹುಡುಗ ನನಗೆ ಮೋಸ ಮಾಡ್ದ, ನಾನು ಬದುಕಲ್ಲ, ನನ್ನ ಜೀವನನೇ ಮುಗಿದೋಯ್ತು, ಇನ್ನು ಬದುಕಿ ಏನು ಪ್ರಯೋಜನ ಅನ್ನೋರಿಗೆ ಇವತ್ತಿನ ಈ ಮಾತುಗಳು ಕಾರ ಅನ್ಸ್ಬೋದು. ಕಾರಣ ಇಷ್ಟೇ, ನನ್ನ ಮಾತುಗಳಿಂದ ನೀವೆಲ್ಲ ಬದಲಾಗೋದಾದರೆ ಆ ಕಾರದ ಮಾತುಗಳಿಂದ ನಿಮ್ಮ ಮನಸ್ಸನ್ನು ಗೆಲ್ಲುವಂಥ ಶಕ್ತಿಯ ಭಗವಂತ ನನಗೆ ಕೊಟ್ಟಿದ್ದಾನೆ. ಪ್ರೀತಿಸಿದ ಹುಡುಗಿ ಅಥವಾ ಪ್ರೀತಿಸಿದ ಹುಡುಗ ಕೈ ಕೊಟ್ಟ, ನನ್ನ ಲವ್ ಫೇಲ್ಯೂರ್ ಆಯ್ತಂತ ಆತ್ಮಹತ್ಯೆ ಮಾಡಿಕೊಳ್ಳೋರಿಗೆ ನಾನು ಹೇಳೋದಿಷ್ಟೆ, ಇಲ್ಲಿಯ ಭಗವಂತ ಸುಂದರವಾದಂಥ ಜೀವನ ಕೊಟ್ಟಿದ್ದಾನೆ, ತಂದೆ ತಾಯಿ ನಿಮ್ಮನ್ನು ನಂಬಿಕೊಂಡು ಜೀವನ ನಡೆಸ್ತಿದ್ದಾರೆ ಅಂದಾಗ ಅಂಥ ತಂದೆ ತಾಯಿಗೆ ದ್ರೋಹ ಬಗೆದು ಆತ್ಮಹತ್ಯೆ ಮಾಡಿಕೊಂಡ್ರೆ ಏನು ಪ್ರಯೋಜನ? ತಂದೆ ತಾಯಿಯ ಪ್ರೀತಿಗೆ, ತಂದೆ ತಾಯಿಯ ಕನಸುಗಳಿಗೆ ಬೆಂಕಿ ಇಟ್ಟು ಹೋಗ್ತೀರಾ? ನಿಮ್ಮನ್ನು ನಂಬಿಕೊಂಡು ನಿಮ್ಮ ತಂದೆ ತಾಯಿಗಳು ಹೇಗೆ ಬದುಕೋದು? ನಿಮ್ಮ ಮಗ ಏನು ಮಾಡ್ತಿದ್ದ, ನಿಮ್ಮ ಮಗ ಹೇಗೆ ಹೋದ ಅಂತ ಕೇಳಿದರೆ ಪ್ರೀತಿಸಿದಂಥ ಹುಡುಗ ಅಥವಾ ಪ್ರೀತಿಸಿದಂಥ ಹುಡುಗಿ ಕೈ ಕೊಟ್ಲು ಅಂತ ಆತ್ಮಹತ್ಯೆ ಮಾಡಿಕೊಂಡಂತ ಹೇಳೋದ? ಹೇಗೆ ಸಹಿಸುತ್ತೆ ಆ ಜೀವ? ಆ್ಯಂಡ್ ಒಂದೊಂದು ಸತ್ಯ, ಪ್ರೀತಿಸಿದ ಹುಡುಗ ಅಥವಾ ಪ್ರೀತಿಸಿದ ಹುಡುಗಿ ಕೈ ಕೊಟ್ಲು ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋರು ರಣಹೇಡಿಗಳು. ಯಾಕೆ ಸ್ವಾಮಿ ಈ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೋತೀರಾ? ನಿಮ್ಮ ಜೀವನ ಮುಗಿದಿಲ್ಲ. ಒಂದೊಂದು ಮಾತು ಸತ್ಯ. ಬಿಟ್ಟು ಹೋದವರು ಕೂಡ ಯೋಚನೆ ಮಾಡಬೇಕು, ನಾನು ಎಂಥ ವ್ಯಕ್ತಿಯನ್ನು ಕಳ್ಕೊಂಡೆ ಜೀವನದಲ್ಲಿ ಅಂತ. ಆ ರೀತಿ ಬದುಕಬೇಕು ಸ್ವಾಮಿ. ಎಲ್ಲದಕ್ಕೂ ಆತ್ಮಹತ್ಯೆನೇ ಪರಿಹಾರ ಆಗೋದಾಗಿದ್ದರೆ ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ ಇತ್ತು. ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆನೇ ಪರಿಹಾರ ಅಂತ ಇದ್ದಿದ್ರೆ, ಭಗವಂತ ಸುಂದರವಾದಂಥ ಜೀವನ ಕೊಟ್ಟಿರುವಾಗ ಆ ಜೀವನವನ್ನು ನಾವು ಸಾರ್ಥಕಗೊಳಿಸಬೇಕು. ತಂದೆ ತಾಯಿಯ ಬಾಯಲ್ಲಿ ಈತನ ಹೆತ್ತಿದ್ದಕ್ಕೆ ನನಗೆ ಸಾರ್ಥಕ ಆಯ್ತಂತ ಹೇಳಿದರೆ ನಮ್ಮ ಜೀವನ ಸಾರ್ಥಕ. ಅಂಥ ಜೀವನವನ್ನು ಬದುಕಬೇಕು ಸ್ವಾಮಿ ನಾವು. ಪ್ರೀತಿಸಿದ ಹುಡುಗಿ ಕೈ ಕೊಟ್ಲು, ಪ್ರೀತಿಸಿದ ಹುಡುಗ ಮೋಸ ಮಾಡ್ದ ಅಂತ ನಮ್ಮ ಜೀವನವನ್ನು ನಾವೇ ಕೈಯಾರೆ ಹಾಳು ಮಾಡಿಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ತಂದೆ ತಾಯಿಯನ್ನು ನೆನಪಿಸ್ಕೊಳ್ಳಿ, ನಿಮ್ಮನ್ನೆಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ನಾನು ಹೇಳೋದಿಷ್ಟೇ, ಆತ್ಮಹತ್ಯೆ ಮಾಡಿಕೊಳ್ಳೋರು ರಣಹೇಡಿಗಳು. ತಂದೆ ತಾಯಿಯ ಮುಖ ಒಂದು ಬಾರಿ ಯೋಚನೆ ಮಾಡಿ, ಯೋಚನೆ ಮಾಡ್ತಾನೆ ಇರಿ ಅಂತ ಹೇಳ್ತಾ, ನನ್ನ ಮಾತು ಸರಿ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ನಿಮ್ಮ AK ಶೆಟ್ಟಿನಾಡೂರ ಕಡೆಯಿಂದ ಒಂದಷ್ಟು ಜೀವಗಳು ಬದಲಾದರೆ ನನಗಷ್ಟೇ ಸಾಕು ಸ್ವಾಮಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಂದಿನ ವೀಡಿಯೋ ಯಾವುದಿರಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.